ಗೈಸ್ ಇವತ್ತು ನಾವು ಆಡಕ್ ಹೋಗ್ತಿರೋದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಟಾಸ್ಕ್ ಅಂತಲ್ಲ, ಇದನ್ನ ನಾನು ಅಪ್ಪ ಅಮ್ಮನ ಜೊತೆ ಆಡ್ಸಿದ್ದೆ. ಅಲ್ಲೂ ಕೂತಿರ್ಬೇಕು ಬ್ರೋ, ಕೂತಿರ್ಬೇಕು ಅವನು. ಮೋಸ ಇದೆಲ್ಲ ಮೋಸ. ಅದು ಮೇಲಿಂದ ಹಾಕ್ಬೇಕಾಗಿರೋದು, ಇಲ್ಲಿಂದನೇ ಹಾಕ್ಬೇಕಾಗಿರೋದು. ಇಲ್ಲೇ ಐತೆ ಪ್ರೂಫ್, ಅಷ್ಟೇ ಅಷ್ಟೇ. ಏನ್ ನೋಡಿ ಮೋಸಗೆ ನಂಬರ್ 1 ಚಿರು ಅಪ್ಪ. ಸೊ hello guys, welcome back to new ನಾವು ಕಂಟಿನ್ಯೂ ಮಾಡ್ತೀವಿ. ವೆಲ್ಕಮಿಂಗ್ ಕೊಟ್ಬಿಡ್ತೀನಿ, ಪೂರ್ತಿ ಮಾತಾಡ್ಕೊಂಡು ನೀನೇ ಎಲ್ಲ ರೂಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೈತಾ? ಇಲ್ಲ ನಾನು ವೆಲ್ಕಮಿಂಗ್ ಬರ್ತೀನಿ. ರೂಲ್ಸ್ ವೆಲ್ಕಮಿಂಗ್ ಅಲ್ಲಿ ಏನ್ ಗೊತ್ತಾ, ರಾಜನ ರಾಜ ಅಂತಾನೆ ಹೇಳೋದು. ಹೌದಲ್ವಾ? ಅದಕ್ಕೆ ನಾನೇ ರಾಜನ ಜಾಗದಲ್ಲಿ ಇರೋಣ ಜಾಗದಲ್ಲಿ ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಗೈಸ್ ಇವತ್ತು ನಾನು ಚಿರು ಭರ್ಜರಿ ಬ್ಲಾಗ್ ಮಾಡಕ್ ಹೋಗ್ತಾ ಇದೀವಿ. ಅಯ್ಯ ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಬಿಡಿ, ಇದೆಲ್ಲ ಮಾಡಿಸ್ತಾ ಸುದೀಪ್. ಇನ್ನು ಇರಿ ಸಮಾಧಾನ ಮಗ. ಓಕೆ ಗೈಸ್, ಇಷ್ಟ ದಿನ ಅಪ್ಪ ಅಮ್ಮ ಫ್ಯಾಮಿಲಿ ನಮ್ ಚೋಟ ಮರಿ ಚಿರು ಇಷ್ಟ ದಿನ ಹಿಂಗ್ ಆಡಿಸ್ತಿದೆ. ಇವತ್ತು ಫಸ್ಟ್ ಟೈಮು ನಾನೇ ಲೈಕ್ ಅಖಾಡಕ್ಕೆ ಇಳಿದ್ಬಿಟ್ಟು ಆಡ್ಬೇಡ. ಯಾಕಂದ್ರೆ ಏನ್ ಗೊತ್ತಾ, ಇಷ್ಟು ವ್ಲಾಗ್ ಅಲ್ಲಿ ನಾನ್ ನೋಡ್ದಂಗೆ ನಮ್ಮ ಚಿರು ಲಕ್ಕಿಯೆಸ್ಟ್ ವಿನ್ನರ್. ಓಕೆನಾ, ಇವತ್ತು ಲಕ್ಕಿಯೆಸ್ಟ್ ವಿನ್ನರ್ ಆದಂತ ಚಿರು ಒಬ್ಬ ಟಫೆಸ್ಟ್ ಪ್ಲೇಯರ್ ಜೊತೆ ಸಮಾಧಾನ ಮಾಡ್ಕೋ. ಈಗ ಒಂದು ಡೈಲಾಗ್ ಬಿಡ್ತಾನೆ ಅವನು, ಫಿಕ್ಸ್ ಆಗ್ಬಿಟ್ಟಾನೆ. ಡೈಲಾಗ್ ಕೇಳಲ್ಲ. ಗೈಸ್ ಇವತ್ತು ನಾನು ಚಿರು ಮುಖಾಮುಖಿಯಾಗಿ ಒಂದು ಒಳ್ಳೆ ಭರ್ಜರಿ ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ಇಟ್ಸ್ ಆಲ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್. ಈಗ ಒಂದು ಡೈಲಾಗ್ ಇಡ್ಲೇಬೇಕು ಅವನಿಗೆ. ಅವ್ನೇನ್ ಹೇಳ್ತಾನೆ ಅದು ಒಂದೇ, ಅದೇ ಅವ್ನೇನ್ ಹೇಳ್ತಾನೆ ಅದೇ. ಬ್ರೋ ಹಿಂಗೆ ಸುಮಾಕಿ ಬ್ರೋ. ಗೈಸ್, ಒಂದು ಹುಲಿ ಜೊತೆ ಆಡಿದ್ರೆ ಯುದ್ಧ ಅಂತಾರೆ, ಒಂದು ಹುಲಿ ಒಂದು ತಿಗಣೆ ಜೊತೆ ಏನ್ ಮಾಡಕ್ಕಾಗಲ್ಲ. ಮೊನ್ನೆ ಬಂದಿರೋ ಮಾತಾಡಂಗ ನಿನ್ ಮೈಕೆ ಹಾಕೊಂಡಿಲ್ಲ. ನನ್ನ ಹತ್ರ ಐತೆ. ಗೈಸ್ ಇವತ್ತು ನಾವು ಆಡಕ್ ಹೋಗ್ತಿರೋದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಟಾಸ್ಕ್ ಅಂತಲ್ಲ, ಇದನ್ನ ನಾನು ಅಪ್ಪ ಅಮ್ಮನ ಜೊತೆ ಆಡ್ಸಿದ್ದೆ. ಅದೇ ಒಂದು ಟಾಸ್ಕ್ ನಾನು ಚಿರು ಇಬ್ರು ಆಡ್ತಾ ಇದೀವಿ. ಅಂಡ್ ಫೈನಲಿ ಈ ಒಂದು ಬ್ಲಾಗ್ ಅಲ್ಲಿ 6 ರೌಂಡ್ ಇರುತ್ತೆ. 6 ರೌಂಡ್ ಅಲ್ಲಿ ಟಕ ಅಂತ ಮುಗಿಸಿ ಫಸ್ಟ್ ಆ ಬಲೂನ್ ಯಾರು ಹೊಡಿತಾರೋ ಅವರು ಇವತ್ತಿನ ಬ್ಲಾಗ್ ಅಲ್ಲಿ ವಿನ್ನರ್. ನಾನೇ. ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಲೇಬೇಕು, ಯಾಕಂದ್ರೆ ನಾವು ಆಡ್ತಿರೋದು. ಪರವಾಗಿಲ್ಲ, ಚಲೋ ಗೈಸ್ ಶುರು ಮಾಡೋಣ. ಈಗ ಏನಂದ್ರೆ ಎಷ್ಟೆಷ್ಟು ರೌಂಡ್ ಐತೆ ಅಂತ ನಿಮ್ಗೆ ಒಂದು ಮ್ಯೂಸಿಕ್ ಕ್ಲಿಪ್ ಹಾಕ್ತೀನಿ, ಫಸ್ಟ್ ನೋಡ್ಕೊಳ್ಳಿ. ಅದಾದ್ಮೇಲೆ ಈ ಗೇಮು ಶುರು ಆಗುತ್ತೆ. ಗೈಸ್ ಫೈನಲಿ ಇವಾಗ ಶುರು ಮಾಡ್ತಾ ಇದೀವಿ. 3, 2, 1 ಸ್ಟಾರ್ಟ್. ಕರೆಕ್ಟ್. ಎಸ್ವೆಲ್ ಹೇಳು, ನೀನು ನಂದು ಹೇಳ್ಬೇಕಾರ. ಎಸ್ವೆಲ್ ನಂದು. ಓಕೆ, ಯಾವುದು ಕರೆಕ್ಟ್? ನಂದು ಭುಜೆ. ಇವಾಗ ಹಾ ಈಗ ಬೇಗ ಸುವೆಲ್ ನೀನ್ ಹೇಳ್ಬೇಕು. ಎರಡೆಲ್ಲನೂ ಕರೆಕ್ಟ್. ಓಕೆ ಸುವೆಲ್ ಈಗ ಇವಾಗ ಎರಡೆಲ್ಲನೂ ಕರೆಕ್ಟ್. ಸುವೆಲ್ ಇವಾಗ ಸುವೆಲ್ ಇವಾಗ ಎಲ್ಲ ಎರಡೆಲ್ಲನೂ ಕರೆಕ್ಟ್. ಸುವೆಲ್ ಇವಾಗ ಸರಿ. ಇವಾಗ ಸುವೆಲ್ ಇವಾಗ ಎರಡೆಲ್ಲೋ ರೆಡ್. ಇವಾಗ ಇರಡಾ ಸ್ಟಾರ್ಟ್ ಮಾಡಿದಿರಾ? ಅಣ್ಣ ಇವಳು ಅಣ್ಣ ಕರೆಕ್ಟ್ ಹೇಳ್ತಾ ಇಲ್ಲ ಅಣ್ಣ. ನನ್ ಕಣು ಏನ್ ಕರೆಕ್ಟ್ ಹೇಳೋಣ ನೀನು. ಈ ಕಡೆ ಲಾಸ್ಟ್ ಎಲ್ಲೋ ಕರೆಕ್ಟ್. ಇವಾಗ ಅದೊಂದೇ ಕರೆಕ್ಟ್. ಇವಾಗ ಎರಡೆಲ್ಲೋ ಕರೆಕ್ಟ್. ಎಲ್ಲ ಕರೆಕ್ಟ್. ಚಾನ್ಸಿ ನಂತರ ಕಾಪಿ ಆಡೋರೆಲ್ಲ ಜೀವನದಲ್ಲಿ ಗೆದ್ದೇ ಇಲ್ಲ. ಆದ್ರೆ ಸಿಕ್ಕಾಪಟ್ಟೆ ಟೆನ್ಸ್ ತಗೊಂಡಿದ್ದು ಮ್ಯಾಚು. ನಮ್ಮ ಇಷ್ಟೊಂದು ಹಾಕಿದೆ ಕಾಳುಗಳಿಗೆ ಅಪ್ಪ.
ಇಲ್ಲ ನಾವು ಚಿಕ್ಕವರು ಅಂದ್ರೆ ಒಂದಲ್ಲ ಒಂದಿನ ದೊಡ್ಡವರಾಗೋಣ ಬಿಡಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ನಾನು ಏನ್ ಮಾಡ್ತೀನೋ ನೀನ್ ಅದು ಮಾಡಿಲ್ಲ. ನೀನ್ ನನ್ ನೋಡ್ಕೊಂಡು ಮಾಡ್ತಿರೋದು ಆಗ್ಲಿಂದ. ನಾನೆಲ್ಲ ನೋಡಿಲಿ ಫಸ್ಟ್ ಯಾವ್ದು ಆಗ್ತಾ ಇದೆ ನೋಡಿ. ಫಸ್ಟ್ ಏನ್ ಗುರಿದು ಏನು ಕಾಣಿಸ್ತಾ ಇಲ್ಲ ಸುರೇಲ್. ಸೊತ್ತೇರಿಕೆ ಯಪ್ಪ ಸುರೇಲ್ ಏನು ಅಂತ ಅರ್ಥ ಆಯ್ತು ನನಗಿಲ್ಲಿ. ಇಷ್ಟೊಂದು ಕಾಳಕೊಂಡು ನಮ್ಮಮ್ಮ ಈಗ ಗೊತ್ತಾಗ್ತಿತ್ತು ಕಾಳುಗಳು ಎಷ್ಟಿದೆ ಅಂತ. One eternity later. ನಂದು ಆಯ್ತಮ್ಮ 3 ಐತೆ. ಸರಿ, ಒಳ್ಳೆದಾ? ಓಕೆ ಸರ್. ನಂದೆಲ್ಲ ಆಗೈತೆ ಅಲ್ಲಿ. ನೋಡಿ ಎಷ್ಟೇ ಒಟ್ಟು ಹೊಂಟಾಗಿಲ್ಲ. 3 ಆಗೈತೆ. 3 ದೊಡ್ಡದಾಗೈತೆ ಸರ್. ಇದೊಂದು ಆಗಿದೆ ಅಂತ ನಂದೇ ಹೇಳ್ತಿರೋದು. ಇದು ಮೋಸ ಇದೆ. ನಾನು ಆಡ್ತಿಲ್ಲ. ಒಂದು ನಿಮಿಷ ಒಪ್ಪಂದಕ್ಕೆ ಬನ್ನಿ ಆಯ್ತು. ಅಂದ್ರೆ ಫುಲ್ ಅಂದ್ರೆ ಫುಲ್ ಆಯ್ತು. ಪರವಾಗಿಲ್ಲ ಸುದೀಪ ನಂಗೆ ಮೆಣ್ಸಾಕಿಲ್ಲ, ನೀವು ನನಗೆ ಮೆಣ್ಸಾಕಿದ್ದೀರಾ? ಹೋಗಿ ಆಂಟಿ. ಮೆಣ್ಸಲ್ಲ ಇದು ಇದು ಇದೇನಿದ್ ನೋಡಿ. ಹಾಕಿಲ್ಲ ನೀವು ಅದು. ಸುದೀಪ ನಂಗೆ ನೋಡಿ ಒಂದು ಕೂಡ ಬಿದ್ದಿಲ್ಲ. ಅದು ಮೋಸ. ಇದು ನೀನ್ ಬಾಯ್ ಮುಚ್ಕೊಂಡಿದ್ದು ಮೋಸ. ಸರಿ ನಾನು ಮುಗಿತು. ಒಂದು 2 3 4 ಯಾವನಾರ ಕಡ್ಲೆ ಅಂದ್ಬಿಡ್ಲಿ ಅಂದಿಲ್ಲ ಅಂದ್ಬಿಟ್ಟು ನೋಡ. ಇದು ಕಡ್ಲೆ ಅಂದಿಲ್ಲ ಅಂದ್ಬಿಡೋಣ. ನಾನಿನ್ನ ಮೋಸ ಮಾಡ್ತಲ್ಲ. ಇಲ್ಲ ನನಗೇನಿಲ್ಲ ಮಾಡಿದ್ರೆ ಒಂದು ಬಿಡಲ್ಲ ಬರ ಇವತ್ತು. ಹೆಂಗೋ ಕಳಿಸ್ತೇವೆ ಬರ. ಯಾರೋ ಬಂದ್ರಂಡೆ ಆಡು ನೀನ್ ಕೈತೀರಿ ನಿನ್ ಎಷ್ಟಂಡೆ ನೀನ್ ಎಂತ ಹೆಸರೇನಂತ ಅವ್ರು ಮಾತಾಡ್ತಾರೆ. ನಿಮ್ಮ ಹೆಸರು ಹೇಳಿ ನೀವು. 30 ಸರಿನಾ? 3 2 1 ಸ್ಟಾರ್ಟ್. 30 ಸೆಕೆಂಡ್ಸಾ? ಅಲ್ಲೂ ಕೂತಿರ್ಬೇಕು ಬ್ರೋ, ಕೂತಿರ್ಬೇಕು ಅವನು. ಮೋಸ ಇವೆಲ್ಲ ಇದೆಲ್ಲ ಮೋಸ. ಅದು ಮೇಲೆಯಿಂದ ಹಾಕ್ಬೇಕಾಗಿರೋದು. ಇಲ್ಲಿಂದನೇ ಹಾಕ್ಬೇಕಾಗಿರೋದು. ಈ ಛತ್ರ ಮಾತಾಡ್ಕೊಂಡಿಲ್ಲ ಸುದೀಪ. 3 ಐತ್ ನಂದು. ಬಿತ್ತು. ಒಂದೇ ಸರಿ ಬಿಟ್ಟೆ. ಒಂದೇ ಸರಿ ಅಲ್ಲ, ಒಂದೊಂದೇ ವಿಡಿಯೋ ನೋಡು. ಒಂದೊಂದೇ ಬಿಡ್ಬೇಕು. ಸರಿ ಓಕೆ ಅಲ್ಲಿಂದ ಬೇಡ, ನಾನು ಒಪ್ಪಲ್ಲ. ನಾನು ಒಪ್ಪದೇ ಇಲ್ಲ. ಅದಾದ್ರೂ ಬಿತ್ತ. ಅದು ಬಿತ್ತ. ಒಂದೇ ಸಲ 3 ಬಿತ್ತ ನೋಡು. ಮೋಸಗೆ ಮೋಸ. ಆ 3 ಸಡನ್ ಆಗಿ ಬಿಟ್ಟಿ ನೋಡು. ಒಂದಾದ್ರೂ ಬಿತ್ತ ನೋಡಿ. ಎಲ್ಲ ಈಚೆ ನೋಡಿ. ನೋಡ್ದ ಸುವೇಲ್ ಪ್ರೂಫು ಇಲ್ಲೇ ಐತೆ. ಪ್ರೂಫು ಅಷ್ಟೇ ಅಷ್ಟೇ. ಏನ್ ನೋಡಿ ಅಪ್ಪ ಮೋಸಗೆ ನಂಬರ್ 1 ಚಿರು. ಅಪ್ಪ ಇಲ್ಲ ಒಂದೊಂದೇ. ಏನ್ ಸುವೇಲ್ ಕೇಳಿ ಅಳಬೇಡ ಸುದೀಪಡ. ಮೋಸ ಮಾಡಿ ಗೆಲ್ಲೋದ್ರಲ್ಲಿ ನಂಬರ್ 1 ಚಿರು. ಹಂಗೆ ಅನ್ಕೋಪ್ಪ. ಅಯ್ಯೋ ಸರಿ ಮೋಸ ಸುವೇಲ್ ಇದು. ನಂದು ಬಿಡಿಸ್ತಾನೆ. ಸರಿ ಇಲ್ಲ ಮೋಸ ನಾಯಿ ನನ್ಕೊ ಕೂಡ. ಆಯ್ತು ಎತ್ಕೊಂಡು ಹೋಗಪ್ಪ. ಗೆಲ್ಲ ನಾನು ಸುವೇಲ್ ಒಂದೇ ಕೈ ಹಿಡಿಬೇಕು. ಸುವೇಲ್ ನೋಡ್ ಒಂದೇ ಆಂಟಿ. ಸೊ ಹಣ ನನಗೆ ಗೊತ್ತಿಲ್ಲ, ನಂಗೂ ಇದಕ್ಕೆ ಸಂಬಂಧ ಇಲ್ಲ. ಸೊ ಹಣ ಎತ್ಕೊ. ಇದು ಇಲ್ಲೇ ಎತ್ಕೊಂತೀನಿ ನಾನು ಇದನ್ನ. ಬಾಲ್ನ ಅದನ್ನ ಎತ್ಬಿಟ್ಟು ನೀವೇ ಇಡಬೇಕು. ಎಲ್ಲ ಕ್ಲಾಸಲ್ಲಿ ಇರ್ಬೇಕು. ಎಲ್ಲ ಹಾಕಿದ್ದೀನಿ. ಹೇಳ್ಬೇಕಾ? ಸರಿ ಇವಾಗ 2 ಎತ್ಬಿಟ್ಟು ಇವಾಗ 2 ಹಾಕ್ಬೇಕು ತಾನೆ. ಹಾಕ್ತೀನಿ. ಇದೇನಿದು ಬೌಲ್ಸಾ?
ಕಾಣಿಸೋ ಥರ ಇಕ್ಕಿದ್ದೀರ ತಾನೇ? ಏನ್ ಇಕ್ಕಿರೋದು? ಹೌದು, ಏನ್ ಇಕ್ಕವ್ರ? ಅವ್ರು ಚೀಟಿ ಇಕ್ಕವ್ರ? ಪಿಲ್ಲೋನಾ? ಒಂದ್ ಸೀಟ್ ಅಲ್ಲಿ ಸಿಕ್ಕಿಲ್ಲ, ನೆಕ್ಸ್ಟ್ ಸೀಟಿಗೆ ಹೋಗ್ತಾ ಇರ್ಬೇಕು. ಹಾ? ಅಲ್ಲ, ಸೀಟಿಗೆ ಹೋಗ್ತಾ ಒಂದ್ ಸೀಟಿ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಸೀಟಿಗೆ ಹೋಗ್ತಾ ಇರ್ಬೇಕು ಬಟ್ ಅಂತ. ಇದೇನ್ ಬಾಕ್ಸು? ಬಾಕ್ಸ್ ಯಾವುದು? ಬೌಲ್ಸ್ ಇದ್ಯಾವ್ದ್ರಿ ಬೌಲ್ ನಿಮ್ದು? ಇದನ್ನೆಲ್ಲ ಕೇಳಿಲ್ಲಲ್ಲ. ಅಲ್ಲಿ ಸಿಕ್ಕಿರೋದ್ ಬರೀ ಅವನಿಗೆ ಮಾತ್ರ, ನಿನಗೆ ಬೇರೆ ಜಾಗದಲ್ಲಿ ಇನ್ನೊಂದು ಇಕ್ಕಿದ್ದೀನಿ. ಇರ್ರಿ ಸಮಾಧಾನ ಮಾಡ್ಕೊಳ್ರಿ. ನಿನ್ಗೆ ಅದೇನಂತ ಕೊಟ್ಟಿದ್ದದು? ಲೌಡ್ ಸ್ಪೀಕರ್ ಬಾಕ್ಸ್. ಅದೆಲ್ಲ ಐತೆ ಲೌಡ್ ಸ್ಪೀಕರ್ ಬಾಕ್ಸು. ಲೌಡ್ ಸ್ಪೀಕರ್ ಬಾಕ್ಸು ಗೈಸ್ ಫೈನಲಿ. ಯಪ್ಪ ಆದ್ರೆ ಎದೆ ಡಗ್ 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 ಅಂತ ಸಿಕ್ಕಾಪಟ್ಟೆ ಡಗ್ ಡಗ್ ಅಂತ ಐತೆ. ಎಲ್ಲೈತಣ್ಣ ಲೌಡ್ ಸ್ಪೀಕರ್ ಬಾಕ್ಸು? ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಎಲ್ಲೈತೆ ಅಣ್ಣ ನಂದು. ಇರಿ ಓಕೆ ಅವ್ನ ಎತ್ತಿಕಂತೆ. ಅದು ಪಿಲ್ಲೋ. ಸಿಕ್ಕಿಗೋ. ಅದು ಬಂದು ನನಗಿರ್ಬೇಕು ಸಿಗುತ್ತೆ. ಗೈಸ್ ಕೆಲವೊಂದ್ಸರಿ ಗೆಲ್ಲೇಬೇಕು ಅಂತಿಲ್ಲ. ಒಂದೇ ಒಂದು ಆನೆಸ್ಟ್ ಉತ್ತರ ಕೊಡ್ತೀನಿ. ನಿಯತ್ತಾಗ ಆಡ್ದವ್ರಿಗೆ ಇದು ಅಷ್ಟೇ ಗೈಸ್, ನನ್ನ ಕಡೆಯಿಂದ ಇಷ್ಟ ಹೇಳ್ಬೋದು. ಅಂಡ್ ಫೈನಲಿ ಗೈಸ್ ನನ್ಗೆ ಎದೆ ಡಗ್ ಡಗ್ ಅಂತೈತೆ ಗುರು. ನಾನು ಏನ್ ಟೆನ್ಷನ್ ಅಲ್ಲಿ ಓಡಾಡ್ತಿದ್ದೆ ಗೊತ್ತಾ? ಇಲ್ಲಿ ಎಲ್ಲ ಫೈನಲಿ ಸಮಾಧಾನ ಮಾಡ್ಕೊಳ್ಳು. ಇದು ವಿಜಯ ಗೊತ್ತಾಯ್ತು, ಅಳ್ಬೇಡ, ಆಯ್ತು ಸಮಾಧಾನ ಮಾಡ್ಕೊ. ಅಳ್ಬೇಡ ಸಮಾಧಾನ ಮಾಡ್ಕೊಂಡು. ಗೈಸ್ ಗೆದ್ದಿರೋರು ನಾವು ರಾಜರಸ್ ಹೋಗಿರ್ಬೇಕು ಗೈಸ್. ಅಂತೂ ಇಂತೂ ಫೈನಲಿ ಇವತ್ತಿನ ಆಟದಲ್ಲಿ ವಿನ್ನರ್ ವಿನ್ನರ್ಗೆ ಒಂದ್ ಸ್ವಲ್ಪ ವೈಪ್ ಕೊಡ್ಬೇಕಲ್ಲ ಬಾಬು ಜಂಚೂರು. ಇವತ್ತಿನ ವಿನ್ನರ್ ಯಾರು ಅಂತ ಕೇಳಿದಾಗ ನಮ್ಮನ್ನ ಎಷ್ಟು ಹೇಳ್ಬೇಕು? ಗೈಸ್ ಇವತ್ತಿನ ವಿನ್ನರ್ ಬಂದ್ಬಿಟ್ಟು ಗೈಸ್ ಗೆಲ್ತಾ ಇದ್ರೆ ಲಕ್ಕು ಅಂತಾರೆ ಗೈಸ್. ಒಂದೊಂದ್ಸರಿ ಬಿಟ್ಕೊಳ್ಳೋಣ ಅದು. ಇವನ್ ಹೇಳ್ದ ಗೆಲ್ತಾ ಇದ್ರೆ ಲಕ್ ಅಂತಾರೆ ಅನ್ಬಿಟ್ಟು. ಆ ಲಕ್ಕು ಹೆಂಗಿಂದ ಯಾವ ತರ ಬಂತು ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಅವನಿಗೆ ತಡ್ಕೊಳಕ್ ಆಯ್ತಿಲ್ಲ. ಅವನಿಗೆ ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಓಲಿ ಪಾಪ ಕುನಿಗಳು ಹಂಗೆ ಮಾತಾಡ್ಲಿ ಅಂತ ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ. ಗೆದ್ದಿರೋರು ಅವ ನಮ್ದು ಏನ್ ತೊಂದ್ರೆ ಇಲ್ಲ, ಪರವಾಗಿಲ್ಲ ಮಾತಾಡ್ಕೊಳ್ಳಿ. ಸೋತ ಮಾತಾಡ್ತಾರಂತೆ ಬಿಡಿ ಗೈಸ್, ಮಾತಾಡ್ಕೊಳ್ಳಿ. ಗೈಸ್ ಏನ್ ಗೊತ್ತಾ, ತಡ್ಕೊಳಕ್ ಇದು ಏನೋ ಅವನೇನಾದ್ರು ಗೆದ್ಬಿಟ್ಟಿದ್ರು ಅಂತೂ ಗೈಸ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಬಿಡ್ತಾನೆ ಇರ್ಲಿಲ್ಲ. ಅಂಡ್ ಏನಂದ್ರೆ ಒಂದಿದ್ರ ನಾನು ಸಿಕ್ಕಾಪಟ್ಟೆ ಅರ್ಥ ಆಯ್ತು. ನೀವು ಎಷ್ಟು ಪ್ರಾಂಪ್ಟ್ ಆಗಿರ್ತೀರಾ, ಆನೆಸ್ಟ್ ಆಗಿರ್ತೀರಾ, ನಿಯತ್ತಾಗಿರ್ತೀರಾ, ಗೆಲುವು ನಿಮ್ಮದಿದ್ದೇ ಇರುತ್ತೆ. ನೀವೆಷ್ಟೇ ಮೋಸ ಮಾಡಿದ್ರು, ನೀವೆಷ್ಟೇ ಟ್ರೈ ಮಾಡಿದ್ರು ಗೆಲ್ಲಕ್ ಚಾನ್ಸ್ ಇಲ್ಲ ಅಂತ ನನಗೆ ಅನ್ಸ್ತು, ಆನೆಸ್ಟ್ ಅನ್ಸ್ತು. ಎನಿವೇಸ್ ಆಟ ತರ ತಗೋಬೇಕು ಅಷ್ಟೇ. ಬಟ್ ಏನ್ ಗೊತ್ತಾ, ಅವ್ನ ಮನ್ಸಲ್ಲಿ ಇವಾಗ ಜಿದ್ದು ಉತ್ಕೊಂಡ್ಬಿಟ್ಟಿರ್ತೀವಿ ಅಣ್ಣನ್ ಸೋಲಿಸ್ಲೇಬೇಕು ಅಂದ್ಬಿಟ್ಟು. ಬಟ್ ನನ್ಗೆ ಆತರ ಇಲ್ಲ, ಯಾಕಂದ್ರೆ ಆಟದಲ್ಲಿ ಸೋಲು ಗೆಲುವು ಸಹಜ. ಆದ್ರೆ ಇನ್ನೊಂದೇನಂದ್ರೆ ಸೋತಿರೋನು ಗೆದ್ದಿರೋನ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು ಹೊರತು ಸೋತಿರೋನ್ ಇನ್ನೂ ಇದಾಗಬಾರ್ದು. ಗೆಲ್ಲು ಬ್ರೋ. ಇನ್ನು ಏನಾದ್ರು ಹೇಳ್ಬೇಕಾ? ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಏನ್ ಹೇಳ್ಬೇಕು ಅಂತೇನಿಲ್ಲ. ಫೈನಲಿ ಗೈಸ್ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಆ್ಯಂಡ್ ನಿಮ್ಮ ಒಪಿನಿಯನಿಗೆ ಬಿಟ್ಟಿದ್ದು ನನಗಿಂತ ಇಲ್ಲ. ನಾನು ಇಷ್ಟು ದಿನ ಆನೆಸ್ಟ್ಲಿ ಹೇಳ್ಬೇಕು ಅಂದರೆ ಇವ್ನು ಗೆಲ್ತಿರೋದು ನೋಡಿ ಒಳ್ಳೆ ಸ್ಮಾರ್ಟ್ ವರ್ಕ್ ಮಾಡ್ತಾನೆ, ಸಖತ್ತಾಗಿ ಆಡ್ತಾನೆ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಪರ್ಸ್ಪೆಕ್ಟಿವ್ ಈ ಗೇಮಿಂದ ಕಂಪ್ಲೀಟ್ಲಿ ನೀನು ಅಲ್ಲಿ ಫೋಕಸ್ ಮಾಡಿಸುವಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಯಿತು. ನೆಕ್ಸ್ಟ್ ಆಟದಿಂದ ಬೇರೆ ಥರ ಇನ್ನೂ ಚಾಲೆಂಜಸ್ ಬ್ಲಾಗ್ ಬರುತ್ತೆ. ಬಟ್ ಅವನು ಇದೇ ಥರ ಏನಾದರೂ ಆಡಿದ್ರೆ ಸ್ವಲ್ಪ ಕಷ್ಟನೇ ಇರಲಿ. ಎನಿವೇಸ್ ಆಟ ಥರ ತಗೋಣ. ಫೈನಲಿ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ಸೋಲ್ ಇದ್ದಿದ್ದು ಕಾಮನ್ನು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಚ್ ಲವ್. ಬಾಯ್. ಏನು ಹೇಳ್ಬೇಕು ಅಷ್ಟೇ ಗೈಸ್. ಫೈನಲಿ
ಅವರೇ ಹೇಳ್ತಾರೆ, ನಾನೇನು ಹೇಳಿಲ್ಲ. ಅವ್ನು ಎಷ್ಟು ಮೋಸ ಮಾಡ್ತಾನಂತ 1, 2, 3 ಅವ್ರ 3 ಜನ ಗೊತ್ತು. ಸುವೆಲ್ ನಾನೇನು ಹೇಳಲ್ಲ. ಸುವೆಲ್ ನಿನಗೇನ್ ಅನ್ಸ್ತೋ ಅದ್ ಹೇಳು. ಸುವೆಲ್ ನಿನಗೇನ್ ಅನ್ಸ್ತೋ ಅದ್ ಹೇಳು. ಸುವೆಲ್ ಇರೋ ನಿಮಿಷ. ನಾನು ವಿಡಿಯೋ ಮಾಡ್ತಾ ಇದ್ದ, ಅಲ್ಲಿ ಕ್ಯಾಮ್ರಾ ಆನ್ ಮಾಡಿಲ್ಲ ಅಂದ್ರೆ ಹಿಂಗೆ ಎತ್ತಿಂಗ್ ತಿರ್ಗಾಡ್ತಾ ಹಾಕ್ಬಿಟ್ಟಿದ್ದ ಅವನು. 3 ಸರಿ 3 ಬಿಟ್ಟೆ ಒಂದೇ, ನಾನು ಗ್ಲಾಸ್ ಒಳಗಡೆ ಒಂದೇ ಸತಿ 3 ಟೈಮ್ ನೋಡಿದ್ ನಾನು. ಅಲ್ವಾ? ಒಂದೇ ಸಲ 3 ಪೆನ್. ಹೇಳಮ್ಮ, ಏನ್ ಹೇಳಮ್ಮ? ಅದು ದೂರ ದೂರ ಹಾಕಿದ್ರೆ ಅದು ಬೇಗ ಹೋಗಲ್ಲ ಗೊತ್ತಾ. ನೀನ್ ಸಡನ್ಲಿ ಗೈಸ್ ನನ್ಗೆ ಈಗ ಗೊತ್ತಾಗ್ತೈತೆ ಫ್ಯಾಮಿಲಿ ಬ್ಲಾಗ್ ಅಲ್ಲಿ ಅಥವಾ ಬೇರೆ ಬೇರೆ ಬ್ಲಾಗ್ ಅಲ್ಲಿ ಯಾಕೆ ಇವ್ನು ಗೆಲ್ತವನ ಅಂತ ನನಗೆ ಇವಾಗ ಹತ್ರ ಅರ್ಥ ಆಯ್ತೈತೆ. ಯಾವಾಗ ಅಸಲಿ ಅಂದ್ರೆ ಯಾರು ಪ್ರಾಪರ್ ಆಗಿ ಅಕಾಡಿ ಕಿಲ್ದು ಆಡ್ತಾರೋ ಅವಾಗ ಗೊತ್ತಾಗುತ್ತೆ. ಈ ಮೋಸ ಎಲ್ಲ ಇವಾಗ ಗೊತ್ತಾಗ್ತೈತೆ. ನಾನು ನೆಕ್ಸ್ಟ್ ಲೆವೆಲ್ ಅಂದ್ರೆ ಏನ್ ಗೊತ್ತಾ, ಲೈಟ್ ಆಗಿ ಏನೋ ಒಂಚೂರು ನೋಡ್ಕೊಳ್ಳೋದು ಇದೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಈ ರೇಂಜ್ ಮೋಸ ಮಾಡ್ತಾನಂತ ನಂಗೆ ಗೊತ್ತಿರಲಿಲ್ಲ. ಇನ್ನೊಂದು ಹೇಳೋದು ಮರ್ತದೆ. ಸೊ ಅವನೇ ಹೇಳ್ದ, ಏನೋ ನೀವೆಲ್ಲ ಲೈಕ್ ದೊಡ್ಡವರು ಚಿಕ್ಕವರು ಅಂತ ಇದ್ ಮಾಡ್ತೀರಂತೆ. ಇದ್ರಲ್ಲಿ ಏನೇನ್ ಆಡ್ಸೋದು ಇದು ಕಂಪ್ಲೀಟ್ ಆಟದಲ್ಲಿ ದೊಡ್ಡವರು ಚಿಕ್ಕವರು ಅಂತ ಬರಲ್ಲ, ಎಲ್ರಿಗೂ ಈಕ್ವಲ್ ಆಗಿದ್ದ ಗೇಮ್ ಇವಾಗ ಇದ್ದಿದ್ದು. ಅವ್ನು ಏನ್ ಹೇಳ್ತಾನಂದ್ರೆ ನೀವೆಲ್ಲರೂ ಹಂಗಾಗ್ತೀರಂತ ಏನೋ ಕಮೆಂಟ್ ದೊಡ್ಡವರು ಚಿಕ್ಕವರು ಅನ್ನೋ ಥರ ಹೇಳ್ತಾರೆ ಅಂತ ಅಂದ. ಬಟ್ ನಾನು ಅಂದರೆ ನೀವು ಹಾಕಿ ಅಂತಂದ್ರೆ ಇಲ್ಲ ಅಂತಲ್ಲ, ಬಟ್ ಗೇಮು ಈಕ್ವಲ್ ಆಗಿತ್ತು. ಒಂದು ಮೇಲೆ ಒಂದು ಕೆಳಗೆ ಅಂತ ಇರಲಿಲ್ಲ. ಬಟ್ ಇರಲಿ, ಎನಿವೇಸ್ ಅವನ ಪಾಪ ಏನೋ ಆಗ್ಬಿಟ್ಟಾನೆ. ಥ್ಯಾಂಕ್ ಯು ಮಚ್ ಲವ್, ಬೈ. A few moments later.